ಮೇಡಮ್ ಈಗ 3 ಆಡಿಯೋನ ಐಶ್ವರ್ಯ ಗೌಡ ಕಳಿಸಿದ್ದಾರೆ. ಸೊ ಯಾವ ಸಂದರ್ಭದಲ್ಲಿ ಕಳಿಸಿದ್ರು? ಸೊ ಏನು ನೀವು ಕೊಟ್ಟಿರುವಂತ ಕೇಳಿದೆ ಅಂತ ಹೇಳಿ. ಆಕ್ಚುಲಿ ನಾನು ಮಾಡೋ ಇನ್ವೆಸ್ಟ್ಮೆಂಟ್ಸು ಬೇರೆಯವ್ರ ಹತ್ರ ಎಲ್ಲ ಇನ್ವೆಸ್ಟ್ಮೆಂಟ್ಸ್ ತೊಗೊಂಬಂದಿದ್ದಲ್ಲ. ಸೊ ಅವ್ರು ಆಕ್ಚುಲಿ ಅವ್ರಿಗೇನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ಮೆಂಟ್ಸ್ ಎಲ್ಲ ವಾಪಸ್ ಕೇಳಿದ್ರು. ಆ ಟೈಮಲ್ಲಿ ನಾನು ಇವಳಿನ ಕೇಳಿದ್ದೆ, ಸೊ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಕೇಳ್ತಿದ್ದಾರೆ, ಸ್ವಲ್ಪ ಅರ್ಜೆಂಟ್ ಇದೆ, ಸೊ ರಿಟರ್ನ್ ಮಾಡು ಅಂತ ಹೇಳಿದಾಗ ಆವಾಗ ಕೊಡ್ತೀನಿ ಅಂತ ಸುಮಾರು 1-2 ತಿಂಗಳು ತಳ್ಕೊಂಡು ಹೋದ್ಲು. ಫೈನಲ್ ಆಗಿ ನಾನು ಸ್ಟ್ರಿಕ್ಟಾಗಿ ಹೇಳಲೇ ಮಾತಾಡಲೇಬೇಕಾಗಿತ್ತು ಆ ಟೈಮಲ್ಲಿ ನಾನು. ಸೊ ಕೇಳಿದಕ್ಕೇನೆ ಆ ಟೈಮಲ್ಲಿ ಈ ಆಡಿಯೋ ಕಳಿಸಿರೋದು ನನಗೆ. ಲಾಸ್ಟ್ ಇಯರ್ ಈ 2024 ಮಿಡಲ್ ಆಫ್ ದ ವೀಕಲ್ಲಿ ನಾನು ಆಕ್ಚುಲಿ 24 ಸ್ಟಾರ್ಟಿಂಗಿಂದನೂ ನಾನು ಕೇಳ್ಕೊಂಡೇ ಬಂದೆ ನಾನು ಅವಳಿಗೆ, ಇಲ್ಲ ಅರ್ಜೆಂಟ್ ಇದೆ ನನಗೆ, ಬೇಕೇ ಬೇಕು, ರಿಟರ್ನ್ ಮಾಡೋ ಎಲ್ಲನೂ ನನಗೆ ಬೇಕು, ಎಲ್ಲರೂ ಇನ್ವೆಸ್ಟ್ಮೆಂಟ್ಸ್ ಮಾಡಿರೋರಿಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ, ಅವ್ರಿಗೆಲ್ಲ ರಿಟರ್ನ್ ಕೇಳ್ತೀರಾ ಅಂತ ಹೇಳಿದಾಗಲೇ ಕೊಡ್ತೀನಿ ಅಂತ ಮಾಡ್ಕೊಂಡು ಬಂದು ಫೈನಲ್ ಆಗಿ ಹೇಳಿರೋದು ನನಗೆ ಈ ಮಿಡ್ ಆಫ್ ದ ವೀಕ್, ಜೂನ್ ಜುಲೈ ಆ ಟೈಮಲ್ಲಿ, ಅಕ್ಟೋಬರ್ ಆ ಟೈಮಲ್ಲಿ. ಮೇಡಮ್ ನಿಮಗೆ ಅವ್ರ ಮೇಲೆ ಡೌಟ್ ಯಾವಾಗಿಂದ ಶುರು ಆಯಿತು, ಇವರೇನೋ ಗೇಮ್ ಮಾಡ್ತಿದ್ದಾರೆ ಅಂತ ಹೇಳಿ? ಈ ಕೇಸ್ ಆದ್ಮೇಲೆ ಚಂದ್ರಗೌಡ ಅದಕ್ಕಿಂತ ಮುಂಚೆ ನಿಮಗೆ ಡೌಟ್ ಅವ್ರ ಮೇಲೆ ಇತ್ತ ಅಂತ ಹೇಳಿ ಶುರು ಆಯ್ತು ಅಂತ ಹೇಳಿ? ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಬಂತು, ಯಾಕಂದ್ರೆ ಅವಳದು ಬಿಹೇವಿಯರ್, ಅವಳು ನನ್ನ ಹತ್ರ ಮಾತಾಡ್ತಿದ್ದು, ಸೊ ಎಲ್ಲ ಸ್ವಲ್ಪ ಡೌಟ್ ಅಲ್ಲೇ ರಿಟರ್ನ್ ಕೇಳಕ್ ಸ್ಟಾರ್ಟ್ ಮಾಡಿದ್ದು ನಾನು. ಯಾವಾಗ ಪರಿಚಯ ನಿಮಗೆ ಐಶ್ವರ್ಯ ಗೌಡ? ಯಾವಾಗ ಪರಿಚಯ, ಅದು ಹೇಗೆ ಪರಿಚಯ? ಅದ್ರ ಜೊತೆಗೆ ಇಷ್ಟೊಂದೆಲ್ಲ ಅಮೌಂಟ್ ಕೊಡೋದಕ್ಕೆ ಒಂದೇ ಹೆಸರು ಕಾರಣ ಬಳಸ್ಕೊಂಡಿದ್ದು ಡಿ ಕೆ ಸುರೇಶ್ ಅಂತಾನೆ ಅವಳು ಆಕ್ಚುಲಿ ನನಗೆ ಪರಿಚಯ ಆಗಿದ್ದು 2021 ಎಂಡಲ್ಲಿ ಪರಿಚಯ ಆಗಿದ್ದು. ಬಿಕಾಸ್ ಯಾವುದೋ ಒಂದು ಜ್ಯುವೆಲರಿ ಶಾಪ್ ಅವರು ನನಗೆ ಫೋನ್ ಮಾಡಿಬಿಟ್ಟು, ಮೇಡಮ್ ಹಿಂಗೆ ಐಶ್ವರ್ಯ ಅನ್ನೋರು ನಿಮ್ಮ ಮನೆ ಆಪೋಸಿಟ್ ಇರೋದು, ಅವ್ರ ಮನೆ ಏನೋ ಲಕ್ಷ್ಮೀ ಕೂರಿಸ್ತಾರಂತೆ, ಲಕ್ಷ್ಮೀ ಪೂಜೆಗೆ ಇನ್ವೈಟ್ ಮಾಡ್ಬೇಕಂತೆ ಮೇಡಮ್ ಅಂತ ಫೋನ್ ಮಾಡಿದ್ರು. ಸೊ ಹಂಗಾಗಿ ಲಕ್ಷ್ಮೀ ಪೂಜೆ ಅನ್ನೋ ಒಂದು ಇದರಲ್ಲಿ ನಾನು ಸರಿ ಆಯಿತು ಅಂತ ನಾನು ಒಪ್ಕೊಂಡಿದ್ದು. ನಾನು ನಂಬರ್ ಕೊಟ್ಬಿಟ್ಟು ಇನ್ವೈಟ್ ಮಾಡೋಕ್ಕೆ ಬಂದಿದ್ದವಳು. ಅವಾಗ ಬಂದಾಗ್ಲೂ ಬೌನ್ಸರ್ಸ್ ಜೊತೆಲೇ ಬಂದಿದ್ದು. ಬೌನ್ಸರ್ಸ್ ಇಲ್ಲಿ ಕೆಳಗಡೆ ಇದ್ರು, ಅವಳೊಬ್ಳು ಮಾತ್ರ ಮೇಲ್ಗಡೆ ಬಂದು ಹಿಂಗೆ ನಮ್ಮನೆ ಲಕ್ಷ್ಮೀ ಪೂಜೆ ಇದೆ ಬನ್ನಿ ಪೂಜೆಗೆ ಅಂತ ಇನ್ವೈಟ್ ಮಾಡಿದ್ಲು. ಸರಿ ಆಯಿತು ಅಂದ್ಕೊಂಡು ನಾನು ಜಸ್ಟ್ ಹೋದೆ, ಪೂಜೆ ಮುಗಿಸ್ಕೊಂಡೆ ಬಂದೆ. ಆಮೇಲೆ ನನಗೆ ಅವಳಿಗೆ ಕಾಂಟ್ಯಾಕ್ಟೇ ಇರಲಿಲ್ಲ. ಒಂದು 2 ಮಂತ್ಸ್ ಆದಮೇಲೆ ಅವಳೇ ನನಗೆ ಟೆಕ್ಸ್ಟ್ ಮಾಡಿದ್ಲು, ನಾನು ಹಿಂಗೆ ಐಶ್ವರ್ಯ ಅವತ್ತು ಬಂದಿದ್ರಲ್ಲ ಅಂತ. ಸೊ ಹಾಗಾಗಿ ನನ್ನ ಮಾತುಕತೆ ಅವಳ ಹತ್ರ ಮುಂದುವರಿಸಿದ್ದಷ್ಟೇ. ಸೊ ಯಾವ ರೀತಿ ಅಪ್ರೋಚ್ ಮಾಡೋದು ನಿಮ್ಮ ಬಿಸ್ನೆಸ್ ಗೋಲ್ಡ್ ಆಗಿರ್ಬೋದು ತಗೊಳಕ್ಕೆ? ಯಾವ ರೀತಿ ಅಪ್ರೋಚ್ ಮಾಡ್ಕೊಂಡು ಬಿಸ್ನೆಸ್ ಅಂದರೆ ಆ್ಯಕ್ಚುಲಿ ನಾನು ಜಾಸ್ತಿ ಯಾರ ಮನೆಗೂ ಹೋಗಲ್ಲ. ಇವನ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಫ್ಯಾಮಿಲಿ ಫ್ರೆಂಡೇನೆ, ಪಕ್ಕದ ಮನೆಯವರು, ಇದುವರೆಗೂ ನಾನು ಒಂದ್ಸಲನೂ ಅವ್ರ ಮನೆಗೆ ಹೋಗಿಲ್ಲ. ಅಂತೇಳಿ ನಾನು ಎಲ್ಲೋ ಹೋಗಿ ಬರಬೇಕಾದ್ರೆ ನೋಡೋಣ ಸುಮಾರು ಸಲ ಮಾತಾಡಿದಾಳಲ್ಲ ಅನ್ನೋ ಒಂದು ರೀಸನ್ಗೆ ಅವ್ರ ಮನೆಗೆ ಹೋದೆ. ಆವಾಗ ಹಿಂಗೆ ಅಂತ ಹೇಳಿದ್ರು. ಸರಿ ಆಯಿತು ನೋಡ್ತೀನಿ ಬಿಡು, ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ನಾನು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದು. ನಾನು ಇನ್ವೆಸ್ಟ್ಮೆಂಟ್ಸ್ ಬೇಕು ಅಂತಾನೆ ಅವಳು ನನ್ನ ಹತ್ರ ತಗೊಂತಿದ್ದು. ಆಕ್ಚುಲಿ ವಿಲ್ಲಾ ಕನ್ಸ್ಟ್ರಕ್ಷನ್ಸ್ಗೆ, ವಿಲ್ಲಾ ಇನ್ವೆಸ್ಟ್ಮೆಂಟ್ಗೆ ಅಂದ್ಬಿಟ್ಟು ತಗೊಂಡಿದ್ದು, ಆಮೇಲೆ ಗೋಲ್ಡ್ ಬಿಸ್ನೆಸ್ಗೆ ಅಂದ್ಬಿಟ್ಟು ತಗೊಂಡಿದ್ದು. ಟೋಟಲ್ ಅವ್ರ ಕಡೆ ನನಗೆ ಎಷ್ಟು ಅಮೌಂಟ್ ಬಂದಿದ್ದು? ಅದು ಕೊಟ್ಟಿರುವಂತ ದುಡ್ಡಲ್ಲಿ ಏನಾದ್ರು ಸ್ವಲ್ಪ ಕೊಟ್ಟಿದ್ದಾರೆ ರಿಟರ್ನ್, ಏನು ಕೊಟ್ಟೇ ಇಲ್ವಾ ಅಂತ ಹೇಳಿ ಮೇಡಮ್? ಆ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಬರ್ತಿದ್ದ ಪ್ರಾಫಿಟ್ ಮಾತ್ರ ಕೊಡ್ತಾ ಇದ್ಲು ಅಷ್ಟೇ. ಇನ್ವೆಸ್ಟ್ಮೆಂಟ್ಸ್ ಯಾವುದು ನನಗೆ ರಿಟರ್ನ್ ಆಗಿಲ್ಲ ಇದುವರೆಗೂ. ಈಗ ನೀವು ಕಂಪ್ಲೇಂಟ್ ಕೊಟ್ಟ ಮೇಲೆ ಏನಾದ್ರು ರಿಕವರಿ ಅಥವಾ ಏನೋ ಪ್ರೋಸೆಸ್ ಶುರುವಾಗಿದೆ ಏನಂತ ಹೇಳಿ? ಅದೇ ACP ಅವ್ರ ಹತ್ರ ಮಾತಾಡಿದ್ದೀನಿ, ಇಲ್ಲಮ್ಮ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ. ಥ್ಯಾಂಕ್ ಯು.